ಗುಡ್ಲಪೇಟೆ ತಾಲೂಕಿನ ಬೇರಂಬಾಡಿ ಗ್ರಾಮದಲ್ಲಿರುವ ಶ್ರೀ ಕಾಲಮ್ಮ ದೇವಸ್ಥಾನದಲ್ಲಿ ತಡರಾತ್ರಿ ನಡೆದ ಕಳ್ಳತನ ಘಟನೆ ಭಕ್ತರಲ್ಲಿ ಆತಂಕ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದೆ. ತಡರಾತ್ರಿ ಸುಮಾರು 1 ಗಂಟೆ ವೇಳೆಗೆ ದುಷ್ಕರ್ಮಿಗಳು ದೇವಸ್ಥಾನದ ಮುಖ್ಯ ಬಾಗಿಲಿನ ಚಿಲಕವನ್ನು ಮುರಿದು ಒಳಗೆ ನುಗ್ಗಿದ್ದಾರೆ. ಬಳಿಕ ದೇವಿಯ ಕೊರಳಲ್ಲಿದ್ದ ಸುಮಾರು 5 ಗ್ರಾಂ ತೂಕದ ಚಿನ್ನದ ತಾಳಿ ಹಾಗೂ ದೇವಸ್ಥಾನದ ಹುಂಡಿಯಲ್ಲಿದ್ದ ಅಂದಾಜು 3 ಲಕ್ಷದ ನಗದು ಹಣವನ್ನು ಕಳವು ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಬೆಳಗ್ಗೆ ಪೂಜೆಗೆ ಬಂದ ಅರ್ಚಕರು ಹಾಗೂ ಗ್ರಾಮಸ್ಥರು ದೇವಸ್ಥಾನದ ಬಾಗಿಲು ಮುರಿದಿರುವುದನ್ನು ಗಮನಿಸಿ ತಕ್ಷಣ ಗ್ರಾಮಸ್ಥರಿಗೆ ಮಾಹಿತಿ ನೀಡಿದ್ದಾರೆ. ಗ್ರಾಮದ ಪ್ರಮುಖ ದೇವಾಲಯದಲ್ಲೇ ಈ ರೀತಿ ಕಳ್ಳತನ ನಡೆದಿರುವುದು ಭಕ್ತರಲ್ಲಿ ಆತಂಕ ಉಂಟು ಮಾಡಿದ್ದು, ಘಟನೆಯಿಂದ ಗ್ರಾಮದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ವರದಿ ವೇಣುಗೋಪಾಲ್, ಗುಡ್ಲಪೇಟೆ. ಇದು ನಮ್ಮ ಮನೆ ಮುಂದೆ ಒಂದು ಕಾಳಮ್ಮ ದೇವಸ್ಥಾನ ಇತ್ತು. ನಮ್ಮ ಆಚಾರ್ಯ ಜನಾಂಗದವ್ರು ಮಾಡಿದ್ದು. ಅಲ್ಲಿ ರಾತ್ರಿ ಗೋಲ್ಕ ಮತ್ತೆ ತಾಲಿಗಿಲಿ ಅದೇ ಇಲ್ಲದೆ ಬೀಗ ಹೊಡೆದ್ಬಿಟ್ಟು ಎಲ್ಲ ಕಳ್ತನ ಮಾಡ್ಕೊಂಡು ಒಂದೂವರೆ ಅಷ್ಟೊತ್ತಲ್ಲಿ ನಾಯಿನ ಬೋರ್ಡ್ ಹೀಗೆ ಚಿನ್ನ ತಾಲಿಗಳು ಎಷ್ಟು ತಾಲಿಗಳೈತಲ್ಲ.